ವೆಲ್ಕಮ್ ಟು ನೀಡ್ಸ್ ಆಫ್ ಟೀಚರ್ಸ್ ಯೂಟ್ಯೂಬ್ ಚಾನಲ್ಗೆ. ಆತ್ಮೀಯ ಸ್ನೇಹಿತರೆ, ನೀಡ್ಸ್ ಆಫ್ ಟೀಚರ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಇಂಟ್ರಡಕ್ಷನ್ ಆಫ್ ಡಿಜಿಟಲ್ ಟೀಚರ್ ಟೆಕ್ನಿಕ್ಸ್, ಇಂಟ್ರಡಕ್ಷನ್ ಆಫ್ ನ್ಯೂ ಸ್ಕಿಲ್ಸ್, ಇಂಟ್ರಡಕ್ಷನ್ ಆಫ್ ಸ್ಪೆಷಲ್ ವಿಷನ್ಸ್ ಆ್ಯಂಡ್ ಇಂಟ್ರಡಕ್ಷನ್ ಆಫ್ ಕ್ರಿಯೇಟಿವ್ ಐಡಿಯಾಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಇವತ್ತು ನೀಡ್ಸ್ ಆಫ್ ಟೀಚರ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನಾವು ಗೂಗಲ್ ಮೀಟ್ ಅಪ್ಲಿಕೇಶನ್ಸನ್ನು ಬಳಸಿಕೊಂಡು ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ಈ ಗೂಗಲ್ ಮೀಟ್ ಅಪ್ಲಿಕೇಶನ್ಸನ್ನು ಬಳಸ್ಕೊಂಡು ಆನ್ಲೈನ್ ಕ್ಲಾಸನ್ನು ಮಾಡಬೇಕಂದ್ರೆ ಮೊದಲನೇದಾಗಿ ನಾವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಬೇಕು. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಓಪನ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ಬರುತ್ತೆ. ಸರ್ಚ್ ಫಾರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಈ ಸರ್ಚ್ ಫಾರ್ ಅಪ್ಲಿಕೇಶನ್ಸ್ನಲ್ಲಿ ನಾವು ಗೂಗಲ್ ಮೀಟ್ ಅಂತ ನಾವು ಟೈಪ್ ಮಾಡಿದಾಗ ಈ ಥರ ಗೂಗಲ್ ಮೀಟ್ ಅಂತ ಟೈಪ್ ಮಾಡಿದಾಗ ನಮಗೆ ಗೂಗಲ್ ಮೀಟ್ ಶಕೂರ್ ವಿಡಿಯೋ ಮೀಟಿಂಗ್ಸ್ ಅಂತ ಒಂದು ಲೈನ್ ಬರುತ್ತೆ. ಈ ಲೈನನ್ನು ಟಚ್ ಮಾಡ್ಕೊಂಡ ನಂತರ ನಮಗೇನಾಗುತ್ತೆ, ನೆಕ್ಸ್ಟ್ ನಮಗೆ ಗೂಗಲ್ ಮೀಟ್ ಶಕೂರ್ ಮೀಟಿಂಗ್ಸ್ ಅಂತ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಇನ್ಸ್ಟಾಲ್ ಈ ಹಸಿರು ಬಾರ್ನಲ್ಲಿ ಇರ್ತಕ್ಕಂಥ ಇನ್ಸ್ಟಾಲ್ ಎಂಬ ಒಂದು ಲೈನನ್ನು ನಾವು ಟಚ್ ಮಾಡಿದಾಗ ಅಲ್ಲೇನಾಗುತ್ತೆ ಅಂದರೆ ಗೂಗಲ್ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ನಂತರ ನಾವು ಏನು ಮಾಡಬೇಕು, ಓಪನ್ ಅಂತ ನಾವು ಈ ಓಪನ್ ಅನ್ನು ಕೊಟ್ಟಾಗ ಗೂಗಲ್ ಮೀಟ್ ಶಕೂರ್ ವಿಡಿಯೋ ಮೀಟಿಂಗ್ಸ್ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ನೋಡಿ, ಓಪನ್ ಆದ ನಂತರ ಏನಾಗುತ್ತೆ, ಇಲ್ಲಿ ಕಂಟಿನ್ಯೂ ಅಂತ ನಿಮಗೆ ಒಂದು ಲೈನ್ ಬರುತ್ತೆ. ಈ ಕಂಟಿನ್ಯೂ ಲೈನನ್ನು ನೀವು ಒತ್ತಬೇಕು. ಒತ್ತಿದ ನಂತರ ನೆಕ್ಸ್ಟ್ ಮುಂದಿನ ಒಂದು ವಿಂಡೋ ಏನಾಗುತ್ತೆ ಅಂದರೆ ಇಲ್ಲಿ ಅಲೌ ಮೀಟ್ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತ ನಿಮಗೆ ಕೇಳುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ ಅಲ್ಲಿ ಅಲೌ ಅಂತ ಕೊಡಬೇಕು. ಅಲೌ ಕೊಟ್ಟ ನಂತರ ಏನಾಗುತ್ತೆ, ಅದು ನಂತರ ಮುಂದಿನ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಏನು ಕೇಳುತ್ತೆಪ್ಪ ಅಂದರೆ ಅದು ಅಲೌ ಮೀಟ್ ಟು ರೆಕಾರ್ಡ್ ಆಡಿಯೋ ಅಂತ ಕೇಳುತ್ತೆ. ಅವಾಗೂ ಕೂಡ ನೀವು ಅಲೌ ಅಂತ ಕೊಡಬೇಕು. ನೆಕ್ಸ್ಟ್ ಹೋಗೋಣ. ಈಗ ಅಲೌ ಕೊಟ್ಟ ನಂತರ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸ್ಲೈಡ್ ಓಪನ್ ಆಗುತ್ತೆ. ಸ್ಲೈಡ್ ಓಪನ್ ಆದ ನಂತರ ಇಲ್ಲಿ ಮೇಲ್ಗಡೆ ನ್ಯೂ ಮೀಟಿಂಗ್ ಅಂತ ಇದೆ. ಈ ನ್ಯೂ ಮೀಟಿಂಗನ್ನು ನೀವು ಟಚ್ ಮಾಡಬೇಕು. ಟಚ್ ಮಾಡಿದ ನಂತರ ಏನಾಗುತ್ತೆ, ಇಲ್ಲಿ ಗೆಟ್ ಎ ಮೀಟಿಂಗ್ ಲಿಂಕ್ ಟು ಶೇರ್ ಅಂತ ಬರುತ್ತೆ. ಗೆಟ್ ಎ ಮೀಟಿಂಗ್ ಲಿಂಕ್ ಟು ಶೇರ್ ಅನ್ನೋದು ನೀವು ಆರಂಭ ಮಾಡಬೇಕಾಗಿರ್ತಕ್ಕಂಥ ಮೀಟಿಂಗನ್ನು ಯಾರ್ಯಾರಿಗೆ ನಿಮ್ಮ ಮೀಟಿಂಗ್ನಲ್ಲಿ ಭಾಗವಹಿಸ್ಬೇಕಂತ ನಿಮಗಿದೆಯೋ ಅವ್ರಿಗೆಲ್ಲ ನೀವೇನು ಮಾಡಬೇಕಂದ್ರೆ ಈ ಲಿಂಕನ್ನು ನೀವು ಕಳಿಸ್ಬೇಕು ಅಥವಾ ಶೇರ್ ಮಾಡಬೇಕು. ಈ ಒಂದು ಲಿಂಕ್ ಇದ್ರ ಮೇಲೆ ನೀವು ಟಚ್ ಮಾಡಿದಾಗ ಶೇರ್ ಇನ್ವಿಟೇಷನ್ ಅಂತ ಬರುತ್ತೆ. ಈ ಥರ ಶೇರ್ ಆ್ಯಂಡ್ ಇನ್ವಿಟೇಷನ್ ಅಂತ ಬರುತ್ತೆ. ನೀವು ಶೇರ್ ಆ್ಯಂಡ್ ಇನ್ವಿಟೇಷನನ್ನು ನೀವು ಟಚ್ ಮಾಡಿದಾಗ ಅದೇನು ಮಾಡುತ್ತೆ ಅಂದರೆ ಈ ಥರ ನೀವು ಯಾವುದರ ಮೂಲಕ ಶೇರ್ ಮಾಡಬೇಕು ಅಂತ ಬಯಸಿದ್ದೀರಿ, ಫೇಸ್ಬುಕ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ಅಥವಾ ಇನ್ಯಾವುದರ ಮೂಲಕ ನೀವು ಶೇರ್ ಮಾಡಬೇಕಂದ್ರೆ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ವಾಟ್ಸಪ್ ಮೂಲಕ ನಾವೇನು ಮಾಡಬೇಕು, ಅದನ್ನು ಶೇರ್ ಮಾಡ್ಕೋಬೇಕು. ನೀವು ಯಾರ್ಯಾರು ನಿಮ್ಮ ಮೀಟಿಂಗ್ನಲ್ಲಿ ಭಾಗವಹಿಸಬೇಕು ಅಂತಿದೆಯೋ ಅವ್ರಿಗೆಲ್ಲ ನೀವು ವಾಟ್ಸಪ್ ಮೂಲಕ ಲಿಂಕನ್ನು ಕಳಿಸಿ ಕೊಡಬೇಕು ಅಥವಾ ಶೇರ್ ಮಾಡಬೇಕು. ನೀವು ವಾಟ್ಸಪ್ ಮೂಲಕ ಕಳಿಸಿದಾಗ ನೀವು ಯಾರು ಭಾಗವಹಿಸ್ಬೇಕಂತೀರೋ ಅವ್ರ ಮೊಬೈಲ್ನಲ್ಲಿ ಈ ಥರ ಒಂದು ಲಿಂಕ್ ಬರುತ್ತೆ. ನೀವೇನು ಹೇಳ್ಬೇಕಂದ್ರೆ ಅವರಿಗೆ ಈ ಲಿಂಕನ್ನು ಟಚ್ ಮಾಡಿ ಓಪನ್ ಮಾಡ್ಕೋರಿ ಅಂತ ಹೇಳಬೇಕು. ಈಗ ನಾವು ಈ ಲಿಂಕನ್ನು ಟಚ್ ಮಾಡಿದ ತಕ್ಷಣ ನಮಗೆ ಏನಾಗುತ್ತೆ ಅಂದರೆ ಈ ಥರ ಆಪ್ಷನ್ ಕೇಳುತ್ತೆ. ಅದು ನೀವು ಎದರಲ್ಲಿ ಈ ಲಿಂಕನ್ನು ಓಪನ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂತ ಕೇಳಿದಾಗ ನೀವು ಗೂಗಲ್ ಮೀಟನ್ನು ಟಚ್ ಮಾಡ್ಕೋಬೇಕು. ಗೂಗಲ್ ಮೀಟನ್ನು ಟಚ್ ಮಾಡಿದಾಗ ನೀವು ಏನಾಗುತ್ತೆ, ನೇರವಾಗಿ ನೀವೇನು ಮಾಡ್ತೀರಾ, ಈ ಥರ ಗೂಗಲ್ ಮೀಟ್ನಲ್ಲಿ ನೀವು ಎಂಟ್ರಿ ಆಗ್ತೀರಾ. ನೀವು ಯಾರನ್ನ ಭಾಗವಹಿಸ್ಕೋಬೇಕು ಅಂತ ಮಾಡಿದ್ರೋ ಅವ್ರ ಮೊಬೈಲ್ನಲ್ಲಿ ಈ ಥರ ಓಪನ್ ಆಗುತ್ತೆ. ಯಾವಾಗ ಈ ಒಂದು ಗೂಗಲ್ ಮೀಟ್ ಅಂತ ಟಚ್ ಮಾಡಿದಾಗ ಈ ಲಿಂಕನ್ನು ಶೇರ್ ಮಾಡಿಕೊಂಡು ಈ ಲಿಂಕ್ ಮೇಲೆ ಟಚ್ ಮಾಡಿ, ಈ ಲಿಂಕ್ ಮೇಲೆ ಟಚ್ ಮಾಡಿದಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಅದು ಗೂಗಲ್ ಮೀಟ್ ಅಂತ ಕೇಳುತ್ತೆ. ಈ ಮೀಟ್ನಲ್ಲಿ ನೀವು ಟಚ್ ಮಾಡಿದಾಗ ಅದೇನು ಮಾಡುತ್ತೆ ಅಂದರೆ ನೆಕ್ಸ್ಟ್ ನೇರವಾಗಿ ಇಲ್ಲಿ ಒಂದು ಸ್ಲೈಡ್ ಓಪನ್ ಆಗುತ್ತೆ.
ಇಲ್ಲಿ ನೀವು ಯಾರು ಭಾಗವಹಿಸ್ಕೋಬೇಕು ಮಾತ್ರ ಅವ್ರ ಚಿತ್ರ ಬರುತ್ತೆ. ಅವ್ರಿಗೆ ಏನು ಮಾಡಬೇಕಪ್ಪ ಅಂದರೆ ಈ ಜಾಯಿನ್ ಬಟನನ್ನು ಒತ್ತಿರಿ ಅಂತ ಹೇಳಬೇಕು. ಈ ಜಾಯಿನ್ ಬಟನನ್ನು ಟಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವರು ನಾವು ಮೀಟಿಂಗಲ್ಲಿ ಜಾಯಿನ್ ಆಗಲಿಕ್ಕೆ ತಯಾರಿದ್ದಾರೆ ಅಂತ ಅನ್ಕೋತೀವಿ. ಅವಾಗ ಅವರಿಗೆ ಮೀಟಿಂಗ್ನಲ್ಲಿ ಜಾಯಿನ್ ಮಾಡ್ಕೊಂಡ ನಂತರ ಅವರಿಗೆ ಮೊಟ್ಟ ಮೊದಲನೇದಾಗಿ ಏನು ತಿಳಿಸ್ಕೊಡ್ಬೇಕಂದ್ರೆ ನಿಮ್ಮ ಒಂದು ಕೆಳಗಡೆ ಮೊಬೈಲ್ನ ಕೆಳಗಡೆ ಇರತಕ್ಕಂಥ ಈ ರೆಕಾರ್ಡ್ ಸಿಂಬಾಲನ್ನು ನೀವೇನು ಮಾಡಬೇಕು ಮ್ಯೂಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ವಿಡಿಯೋ ಸಿಂಬಾಲನ್ನು ಮ್ಯೂಟ್ ಮಾಡ್ಕೋಬೇಕು ಅಂತ ನೀವು ಹೇಳಬೇಕು. ಇಲ್ಲಿರ್ತಕ್ಕಂಥ ರೆಡ್ ಬಟನ್ ಒತ್ಬಿಟ್ರೆ ಆ ಮೀಟಿಂಗ್ ಕ್ಲೋಸ್ ಆಗುತ್ತೆ. ಅದಕ್ಕೆ ರೆಡ್ ಬಟನ್ ಅನ್ನ ಒಂದ್ಸಲಿ ಜಾಯಿನ್ ಆದ್ಮೇಲೆ ರೆಡ್ ಬಟನ್ ಒತ್ತದೇ ಇರ್ರಿ ಅಂತ ಅವರಿಗೆ ನೀವು ಇನ್ಸ್ಟ್ರಕ್ಷನ್ ಕೊಡಬೇಕು. ಅದೇ ರೀತಿಯಾಗಿ ಈ ರೆಕಾರ್ಡಿಂಗ್ ಮತ್ತು ವಿಡಿಯೋ ರೆಕಾರ್ಡಿಂಗ್ ಅನ್ನ ಟಚ್ ಮಾಡಿ ಮ್ಯೂಟ್ ಮಾಡ್ಕೊಳ್ಳಿಕ್ಕೆ ತಿಳಿಸ್ಬೇಕು. ಅದೇ ರೀತಿಯಾಗಿ ಸ್ನೇಹಿತರೆ, ಇಲ್ಲಿ ಇರ್ತಕ್ಕಂಥ 3 ಬಟನ್ಸ್ಗಳನ್ನ ಯಾವುದೇ ರೀತಿಯಾಗಿ ಒತ್ತಬೇಡ್ರಿ, ಟಚ್ ಮಾಡಬೇಡ್ರಿ ಅಂತ ಅವ್ರಿಗೆ ಹೇಳಬೇಕು. ಈ 3 ಬಟನ್ ಅನ್ನ ಇರ್ತಕ್ಕಂಥ 3 ಬಟನ್ ಅನ್ನು ಟಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ತರ ನೋಡಿ, ಈ ತರ ನಾವು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀವಿ. ರೆಕಾರ್ಡಿಂಗ್ ಅನ್ನ ಅನ್ಮ್ಯೂಟ್ ಆಗಿದೆ ಮತ್ತು ವಿಡಿಯೋ ಕೂಡ ಅನ್ಮ್ಯೂಟ್ ಆಗಿದೆ. ಇದನ್ನ ಅವರಿಗೆ ಮಾಡಲಿಕ್ಕೆ ಹೇಳಬೇಕು. ನೀವು ಮೀಟಿಂಗ್ ಮಾಡೋರು ಮ್ಯೂಟ್ ಮಾಡ್ಕೋಬಾರ್ದು. ನಿಮಗೆ ಯಾರು ಜಾಯಿನ್ ಆಗಿದ್ದಾರೆ ಅವರಿಗೆ ಈ ತರ ಮಾಡಲಿಕ್ಕೆ ಹೇಳಬೇಕು. ನಿಮ್ದು ಯಾವ ತರ ಯಾವುದೇ ರೀತಿಯ ಅನ್ಮ್ಯೂಟ್ ಮಾಡ್ಕೋಬೇಡಿ. ಇನ್ನು ಈ 3 ಬಟನ್ ಬಗ್ಗೆ ಹೇಳಿದೆ ನಾನು. ಈ 3 ಬಟನ್ಗಳನ್ನ ಟಚ್ ಮಾಡಬೇಡ್ರಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ರಿ. ಟಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಅವು ಅವರಿಗೆ ಭಾಗವಹಿಸೋರಿಗೆ ಅವಶ್ಯಕತೆ ಇರೋದಿಲ್ಲ. ಇವು ಸೇಲ್ ಸ್ಕ್ರೀನ್ ನಿಮ್ಗೆ ಅವಶ್ಯಕತೆ ಇರುತ್ತೆ, ಅವ್ರಿಗೆ ಅವಶ್ಯಕತೆ ಇರೋಲ್ಲ. ಇನ್ ಕಾಲ್ ಮೆಸೇಜ್ ಅಂತ ಇರುತ್ತೆ. ನೀವು ಅವ್ರಿಗೆ ಮೆಸೇಜ್ ಹಾಕಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಮಾತ್ರ ಅವರು ಓಪನ್ ಮಾಡ್ಕೋಬಹುದು. ಅದರ್ವೈಸ್ ಅವರು ಓಪನ್ ಮಾಡ್ಕೊಳ್ಳದೆ ಇದ್ರೆ ಬೆಟರ್. ನೆಕ್ಸ್ಟ್ ಇದಾದ ನಂತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ತರ ನೋಡಿ, ಇದು ನಿಮ್ದ ಒಂದು ವಿಡಿಯೋ ಸ್ಕ್ರೀನ್. ಇದು ನಿಮ್ಮ ಸ್ಕ್ರೀನ್ನಲ್ಲಿ ಈ ತರ ನಿಮ್ ಫೋಟೋ ಬರುತ್ತೆ, ನಿಮ್ದು ಚಿತ್ರ ಇರುತ್ತೆ. ಅಲ್ಲಿ ನೀವು ಈ ತರ ಎಲ್ಲ ಇದರಲ್ಲಿ ಇರುತ್ತೆ. ನೀವು ಇಲ್ಲಿ ಏನ್ ಮಾಡ್ಬೋದು, ಇಂಟ್ರಾಕ್ಷನ್ ಮಾಡ್ಕೋಬಹುದು. ಇಲ್ಲಿ ಒಂದು ಬದಿಯಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಅವರ ಒಂದು ಚಿತ್ರ ಬರ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಹೋಗ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.